ಸುಮಾ ಸಾಕು ಬಿಡು, ನೀನ್ ಬಿಡು ಸುಮಾ, ಸರಿಯಾಗತ್ತೆ ಬಿಡು. ಅಯ್ಯೋ ಸುಮ್ನಿರಿ, ಏನೂ ಆಗಲ್ಲ. ಎಷ್ಟೊಂದ್ ಗಾಯ ಆಗಿದೆ, ಅದೆಲ್ಲಿ ಸರಿ ಹೋಗುತ್ತೆ? ಅಯ್ಯೋ ಸಾಕು ಬಿಡು, ಬೇಡ. ಅಣ್ಣ ಕಾಫಿ. ಸುಮಾ ನೀವಿಬ್ರು ತಿಂಡಿ ತಿಂದ್ರಾ? ಮೊದಲು ನೀವಿಬ್ರು ತಿಂಡಿ ತಿನ್ಕೊಂಬನ್ನಿ, ಆಮೇಲೆ ನಾ ಕಾಫಿ ಕುಡಿತೀನಿ. ಅಣ್ಣ ಯಾಕಣ್ಣ ಹೀಗ್ ಮಾಡ್ತೀಯಾ? ಮೊದ್ಲೇ ನಾನು ಅದಕ್ಕೆ ನೋವಲ್ಲಿದ್ದೀವಿ. ನೀನ್ ಕಾಫಿ ಕುಡಿಯಲ್ಲ ಅಂದ್ರೆ ನಮಗ್ ನೋವಾಗಲ್ವಾ? ರೀ, ನಿನ್ನೆಯಿಂದ ನೀವು ಏನೂ ತಿಂದಿಲ್ಲ, ಮೊದ್ಲು ಕಾಫಿ ಕುಡೀರಿ. ಸರಿಯಾಗಿದ್ದೀರಾ ನೀವಿಬ್ರು, ಕುಡಿತೀನಿ. ಅಣ್ಣ ಯಾಕಣ್ಣ ಹೀಗೆಲ್ಲ ಮಾಡ್ಕೋತೀಯಾ? ಎಷ್ಟು ನೋವಾಗುತ್ತೆ ಗೊತ್ತಾ? ಏನು ನೋವಾ? ಯಾಕಮ್ಮ, ನಿಮ್ಮಿಬ್ಬರಿಗೆ ಯಾಕೆ ನೋವಾಗುತ್ತೆ? ಮತ್ತಿನ್ ಏನಣ್ಣ, ನೀನ್ ನಿಜವಾಗ್ಲೂ ನನಗೋಸ್ಕರ ನೋವು ಅನ್ಭವಿಸ್ಬೇಕಾ ಹೇಳು? ಇದನ್ ನೋಡ್ತಿದ್ರೆ ನನಗೂ ಅದಕ್ಕೆಗೂ ನೋವಾಗದೆ ಇನ್ನೇನಾಗುತ್ತೆ ಹೇಳು? ಅಚ್ಚು, ಇದೆಲ್ಲ ಯಾವ ಲೆಕ್ಕ ಹೇಳು? ಇದು ನನಗೆ ನೋವೇ ಅಲ್ಲ. ನೀನೊಂದು ಸ್ವಲ್ಪ ದಿನ ನನ್ನ ಕಣ್ಣಿಂದ ದೂರ ಹೋಗ್ಬಿಟ್ಟ, ಆಗ ನಾನು ಆ ಭಗವಂತನ ಹತ್ರ ಹೋಗಿ, ಭಗವಂತ ಅಪ್ಪ ನನ್ನ ಪ್ರಾಣ ನನ್ನ ತಂಗಿನ ನನಗೆ ವಾಪಸ್ ಕೊಟ್ಬಿಡು, ಕೆಂಡದ ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಅಮ್ಮ, ಒಂದು ವೇಳೆ ಆ ಭಗವಂತ ಎದುರುಗಡೆ ಬಂದು, ಏ ವೀರು ನಿನ್ ತಂಗಿನ ವಾಪಸ್ ಕೊಡ್ತೀನಿ, ಕೆಂಡ ಅಲ್ಲ ನಿನ್ ರುಂಡ ಕೊಡು ಅಂದ್ರು ಸಂತೋಷವಾಗಿ ಕೊಟ್ಬಿಡ್ತಿದ್ದೆ ಕಣಮ್ಮ ನಾನು. ರೀ, ಹೌದಮ್ಮ, ಈ ಭೂಮಿ ಮೇಲೆ ನನಗೆಲ್ಲಕ್ಕಿಂತ ಮುಖ್ಯ ಯಾರು ಗೊತ್ತಾ? ಈ ನನ್ನ ತಂಗಿ. ಅಣ್ಣ, ನನ್ ಮೇಲೆ ಇಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ತಿದ್ಯಲ್ಲ ಅಣ್ಣ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ನೀನು. ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯಾ ನನ್ನ ನೀನು. ನಾನ್ ನಿನ್ ತಂಗಿಯಾಗಿ ನಿನ್ ಋಣನ್ ಹೇಗ್ ತೀರಿಸ್ಲಿ? ನಾನೇನ್ ಮಾಡ್ಬೇಕು ಅಂತ ಹೇಳಣ್ಣ. ಅಚ್ಚು, ನಾನೇನ್ ಹೇಳಿದ್ರು ಮಾಡ್ತೀಯಾ? ಖಂಡಿತವಾಗ್ಲೂ ಮಾಡ್ತೀನಣ್ಣ. ಸರಿ, ಹಾಗಾದ್ರೆ ಈ ಅಣ್ಣನಿಗೋಸ್ಕರ ನೀನು ಮದುವೆ ಆಗಕ್ಕೆ ಒಪ್ಕೋಬೇಕು. ಇದೊಂದೇ ಬಂಗಾರ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಸರಿ ಅಣ್ಣ, ನಾನ್ ಮದ್ವೆ ಆಗೋದ್ರಿಂದ ನಿಂಗ್ ಸಂತೋಷ ಆಗುತ್ತೆ ಅಂದ್ರೆ, ನೀನ್ ಖುಷಿಯಾಗಿರ್ತೀಯ ಅನ್ನೋದಾದ್ರೆ ನಿನ್ನಿಷ್ಟ ಅಣ್ಣ. ಆಯ್ತಮ್ಮ. ಸುಮಾ, ಕೇಳಿಸ್ಕೊಂಡ ನನ್ನ ತಂಗಿ ಏನ್ ಹೇಳಿದ್ಲು ಅಂತ? ಇನ್ನೂ ಗಂಡುಗಳನ್ನ ನೋಡ್ಬೇಕಾದ್ದೆ. ಇವೆಲ್ಲ ಯಾವ ನೋವು ಅಲ್ಲ ಸುಮಾ. ನಡಿ ಕೆಲಸ. ಅಯ್ಯೋ, ಇಲ್ಲೇ ಕೂತ್ಕೊಳ್ಳಿ, ಈಗ ತಾನೇ ಔಷಧಿ ಹಚ್ಚಿದ್ದೀನಿ. ಎಸ್, ಅಲ್ಲ ಸದನ, ಸುಶಾಂತ್ ನಿಂಗೆ ಎಡೆಮುರಿ ಕಟ್ಟಬೇಕು, ನಿನ್ ನಿದ್ದೆಗೆಡಿಸ್ಬೇಕು ಅಂತ ನನ್ನ ಹತ್ರ ಮಾತಾಡಿ ಪಂಚಾಯ್ತಿ ಸೇರಿಸ್ತಾ. ನೀನ್ ನೋಡಿದ್ರೆ ಅವನು ಒಂದೇ ಒಂದು ಮಾತಾಡಕ್ ಬಿಡದೆ ಬಾಯಿ ಮುಚ್ಚಿಸ್ಬಿಟ್ಟಿಯಲ್ಲ. ಮತ್ತಿನ್ನೇನು ಸಿದ್ದು? ನಿಮ್ ತಮ್ಮನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಮದ್ವೆ ಆಗಿ ಮನೆಗ್ ಬಂದಾಗಿಂದ ನಾನು ಅವನ ನೋಡ್ತಾ ಇದ್ದೀನಿ. ಒಂದು ಮಾತಾಡಕ್ಕೆ ಏನಾದ್ರೂ ಬಿಟ್ಟಿದ್ರೆ ಅವನು ಮಂತ್ರನ್ಗೆ ಸಪೋರ್ಟ್ ಮಾಡ್ತಿದ್ದ. ನಾನು ರತ್ನಮ್ಮ ಇಬ್ರು ಅಪರಾಧಿಗಳ ತರ ನಿಲ್ಬೇಕಾಗಿತ್ತು ಅಷ್ಟೇ. ಆಮೇಲೆ ನಿಮ್ಮಮ್ಮ ಇದೇ ಸಮಯನ ಕಾಯ್ಕೊಂಡು ಕಾಡ್ಗಿಚ್ಚಿನ ತರ ಸುಟ್ಟು ಹಾಕ್ಬಿಟ್ಟಿರೋರು. ಅದಕ್ಕೆ ಬೇಕು ಅಂತಾನೆ ಏನು ಮಾತಾಡ್ದಿರಂಗ್ ಮಾಡಿದೀನಿ. ನಿಮ್ ತಮ್ಮನ ನೀವು ಸಾಧಾರಣ ಅಂತ ಅನ್ಕೋಬೇಡಿ.
ಅವನ ಮನಸ್ಸಿನಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಿದ್ದಾನೆ ಅಂತ ನನಗನ್ನಿಸ್ತದೆ. ಸಾಧನಾ, ಏನ್ ಹೇಳ್ಬೇಕು ಅಂತಿದ್ಯಾ ನೀನು? ಹೌದು ಸಿದ್ದು, ನಿಮ್ಮ ತಮ್ಮ ಈಗಾಗ್ಲೇ ನಮ್ಮ ಶಾಂತಿಮಾನ ಮರ್ತು ಆ ಮಂತ್ರ ಹಿಂದೆ ಸುತ್ತಾಡ್ತಾ ಇದ್ದಾನೆ. ಆದ್ರೆ ಎಲ್ಲರ ಮುಂದೆ ಹೇಳಿದ್ರೆ ಕೇಳಕ್ಕಾಗ್ದೆ ತಲೆ ತಗ್ಗಿಸಿ ನಾನು ಮಾತಾಡುವಾಗ ಸುಮ್ನೆ ಇದ್ದಿತ್ತು. ಸಾಧನಾ, ನೀನು ಹೇಳ್ತಾ ಇರೋದು ನನಗೆ ನಂಬಕ್ಕಾಗ್ತಾ ಇಲ್ಲ. ಸಿದ್ದು, ನಾನು ಮೊದ್ಮೊದ್ಲು ಹಾಗೆ ಅನ್ಕೊಂಡಿದ್ದೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಸತ್ಯ ಕಾಣಿಸ್ತಾ ಹೋಯ್ತು. ಅದು ಅಲ್ದೆ ಮೊದಲು ಅವರು 3 ಜನ ಸೇರ್ಕೊಂಡು ಇಷ್ಟೆಲ್ಲ ಮಾಡ್ತಿರುವಾಗ ಏನಾದ್ರೂ ಮಾಡ್ಕೊಳ್ಳಿ, ನನಗ್ಯಾಕೆ ಅಂತ ಸುಮ್ನೆ ಇದ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ನೀವ್ ಅವತ್ತು ಹೇಳಿದ್ರಲ್ಲ, ಅದು ನನಗ್ ನೆನಪಾಗೋಯ್ತು ಸಿದ್ದು. ನಮ್ಗೇನಂತೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನಾವೇನಾದ್ರೂ ದೂರ ಹೋದ್ರೆ ಯಾರಕ್ ಚುಚ್ಚುತ್ತೆ? ನಮಗ್ ತಾನೇ ಚುಚ್ಚುತ್ತೆ. ನಾಳೆ ಒಂದಿನ ಇವ್ರುಗಳ ಬಗ್ಗೆ ಏನಾದ್ರೂ ದೊಡ್ಡದಾಗಿ ನಡೆದೋಯ್ತು ಅಂತಂದ್ರೆ ಎಲ್ರ ಮುಂದೆ ತಲೆ ತಗ್ಗಿಸ್ಬೇಕಾಗಿರೋದು ನಾವೇ. ನಾವೆಲ್ರೂ ಹೇಳೋರ್ ಮಾತನ್ನ ಕೇಳಿಸ್ಕೊಂಡಿರ್ಬೇಕಾಗತ್ತಲ್ವಾ? ಪ್ರತಿಯೊಬ್ರು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅದೆಲ್ಲ ನಡಿಬಾರ್ದಲ್ವಾ? ಅದಕ್ಕೆ ನಾನೊಂದ್ ನಿರ್ಧಾರಕ್ ಬಂದೆ. ಇದನ್ನ ಹೇಗಾದ್ರೂ ಮಾಡಿ ಕೆಣಕ್ಬೇಕು ಅಂತ. ಆದ್ರೆ ಒಳ್ಳೆ ಸಮಯ ಕೂಡ ಬಂದಿರ್ಲಿಲ್ಲ ಸಿದ್ದು. ಇವತ್ತು ಬಂತು ನೋಡಿ. ನಿಮ್ ಕಣ್ಣಿಗೆ ನಿಮ್ ತಮ್ಮ ಮಾಡಿರೋದು ತಪ್ಪು ಅಂತ ಅನ್ಸದ್ರುನು ನೀವು ಜೋರಾಗಿ ಕೂಗಿ ಹೇಳಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ನಾನು ಮಾತಾಡಕ್ ಶುರು ಮಾಡಿದ್ದು. ನೋಡಿ ಸಿದ್ದು, ನಾನ್ ಹೇಳ್ತಾ ಇರೋದು ಈಗ್ಲೂ ಇಷ್ಟೇ. ನಿಮ್ ಪಾಡಿಗೆ ನೀವಿದ್ಬಿಡಿ, ಇದನ್ನೆಲ್ಲ ಡೀಲ್ ಮಾಡ್ಕೋತೀನಿ ಸಿದ್ದು. ಆದ್ರೆ ನೀವು ನನ್ನ ಬೆನ್ನ ಹಿಂದೆ ಇದ್ದು ಪ್ರತಿ ಕ್ಷಣ ನನಗೆ ಗೈಡ್ ಮಾಡ್ತಾ ಇರ್ಬೇಕು ಅಷ್ಟೇ. ಸಾಧನಾ, ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ನೀನೇನೇ ತಪ್ಪು ಮಾಡಿದ್ರು ನಾನು ಗೈಡ್ ಮಾಡೇ ಮಾಡ್ತೀನಿ. ಆದ್ರೆ ನಂದೊಂದು ರಿಕ್ವೆಸ್ಟ್, ನೀನ್ ಈ ತಲೆ ಬಿಸಿಲಿ, ಈ ಟೆನ್ಷನಲ್ಲಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ನಮ್ಮ ಇಂಟೆನ್ಷನ್ ಈ ಶಾಂತಿ ನಿವಾಸ ಒಡಿಬಾರ್ದು ಅಷ್ಟೇ. ಹೌದು ಸಿದ್ದು, ಎಸ್. ಅದಾಗ್ಬೇಕು ಅಂದ್ರೆ ಈಗ ಮನೆ ಬಿಟ್ಟು ಹೋಗಿರೋ ಆ ಮಂತ್ರ ಹೋದಾಗೆ ಇರ್ಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಈ ಶಾಂತಿ ನಿವಾಸದೊಳಗಡೆ ಕಾಲಿಟ್ಟು ಬರ್ಬಾರ್ದು. ಸಾಧನಾ, ನೀನು ದ್ವೇಷ ಮಾಡೋಷ್ಟು ಆ ಮಂತ್ರ ಕೆಟ್ಟೋಳು ಅಂತ. ಸಿದ್ದು, ನಾನು ಹೇಳೋದನ್ನ ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಅವಳು ಒಳ್ಳೆಯವಳ ಕೆಟ್ಟೋಳ ಅಂತ ನೀವೇ ಯೋಚನೆ ಮಾಡಿ. ಅವಳು ಮನೆಗ್ ಬಂದಿರೋದು ಏನೋ ಪ್ಲಾನ್ ಮಾಡ್ಕೊಂಡೇ ಸಿದ್ದು. ಅವಳು ಮನೆಗ್ ಬಂದಿರೋದು ಏನೋ ಪ್ಲಾನ್ ಮಾಡ್ಕೊಂಡೇ ಸಿದ್ದು. ಅಷ್ಟು ನಿಖರವಾಗಿ ಹೇಗೆ ಹೇಳ್ತೀಯ ಸಾಧನಾ? ಹೇಗೆ ಅಂದ್ರೆ, ನಾನು ತುಂಬಾ ದಿನಗಳಿಂದ ಯೋಚನೆ ಮಾಡ್ತಾನೇ ಇದ್ದೆ. ಸಿದ್ದು, ನೀವೇ ಯೋಚನೆ ಮಾಡಿ. ಯಾರಾದ್ರೂ ನಿಮ್ಮ ಹತ್ರ ಬಂದು ನನ್ನ ಲ್ಯಾಂಡ್ ಅಲ್ಲಿ ಬಿಲ್ಡಿಂಗ್ ಕಟ್ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಮ್ಗೇನೋ ಕಷ್ಟ ಅಂತ ಆ ಲ್ಯಾಂಡ್ನೇ ನಮಗ್ ಕೊಟ್ಬಿಡ್ತಾರೆ.